ಅದಾದ ನಂತರ ಕಾಲಘಟ್ಟ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಖಾಲಿ ಡಬ್ಬ ಚಿತ್ರಕ್ಕೆ ಕೋ ಪ್ರೊಡ್ಯೂಸರ್ ಆಗಿ ನಮ್ಮ ಚಿಕ್ಕೇಗೌಡರು ಮಾಡಿದ್ರು. ಅದಾದ ನಂತರ ಪ್ರೊಡ್ಯೂಸರ್ ಸಿಗೋದು ತುಂಬ ಕಷ್ಟ, ಗೊತ್ತು, ಇಂಡಸ್ಟ್ರೀಲಿ ಅಷ್ಟು ಸುಲಭ ಅಲ್ಲ. ಕತೆ ಎಲ್ಲ ರೆಡಿ ಮಾಡ್ಕೊಂಡು ನಮ್ಮ ಪ್ರೊಡ್ಯೂಸರ್ ಹತ್ರ ಹೋಗಿ ಸರ್ ಹಿಂಗೆ ಅಂತ ಒಂದು ರೀಡಿಂಗ್ ಕೊಟ್ಟೆ. ಫಸ್ಟು ಜನಪದ ಸೊಗಡು ಇಟ್ಕೊಂಡು ಮಾಡಿರೋದ್ರಿಂದ ಎಲ್ಲಿ ಯಾರು ಮಾಡ್ತಾರೆ ಇವತ್ತು, ಫುಲ್ ಕಮರ್ಷಿಯಲ್ ಆಗಿ ಎಲ್ಲ ನೋಡ್ತಿರೋದ್ರಿಂದ ಜನಪದ ಸೊಗಡನ್ನ ಇಟ್ಕೊಂಡು ಗೌರವನ ಸಂಸ್ಕೃತಿನ ಇಟ್ಕೊಂಡು ಕಮರ್ಷಿಯಲ್ ಟಚ್ ಕೊಟ್ಟರೆ ಯಾರು ಮಾಡ್ತಾರೆ ಅಂದ್ಕೊಂಡೆ ನಾನು ಡೌಟಲ್ಲೇ ಹೋದೆ. ಬಟ್ ಸರ್ಗೆ ಕತೆ ಹೇಳಿದಾಗ ತುಂಬ ಇಷ್ಟ ಆಯಿತು. ಚೆನ್ನಾಗೈತೆ ಅಪ್ಪ, ನಮ್ಮ ಕಡೆನೂ ಯಾಕೆಂದರೆ ನಮ್ಮ ಭಾಗದಲ್ಲೂ ಗೊರೂರು ಅನ್ನೋರು ಎಲ್ಲೋ ಕಾಣೆ ಆಗ್ಬಿಟ್ಟಿದ್ದಾರೆ ಇತ್ತೀಚೆಗೆ, ಮಾಡೋಣ. ನಿಜವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ಜಾನಪದ ಸೊಗಡು ಇಟ್ಕೊಂಡು ಯಾವುದೂ ಸಿನಿಮಾಗಳು ಬರ್ತಾ ಇಲ್ಲ, ಮಾಡೋಣ ಅಂತ ಒಂದು ಧೈರ್ಯ ಕೊಟ್ಟರು. ಆ ಧೈರ್ಯದಿಂದ ಇವತ್ತು ಈ ಸಿನಿಮಾ ಆಗಿದೆ ಅಂದರೆ ಮೇನ್ ಕಾರಣ ಚಿಕ್ಕೇಗೌಡರು. ಅವ್ರು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆದರೆ ನಮ್ಮ ನೀಲ್ ಸರ್ ಅವರು ಸಿನಿಮಾಗಳನ್ನು ನಾನು ನೋಡ್ಕೊ ಬೆಳೆದವರು. 7 ಅಂತ ಒಂದು ಸಿನಿಮಾ ಕೆಲಸ ಮಾಡಿದ್ದೀನಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ. ಆ ಸಿನಿಮಾದಲ್ಲಿ ರೀ ರೆಕಾರ್ಡಿಂಗ್ ನೋಡಿ ಅವ್ರು ದೊಡ್ಡ ಫ್ಯಾನ್ ನಾನು ಆ್ಯಕ್ಚುಲಿ. ಸರ್ಗೆ ಕರೆದ್ಬಿಟ್ಟು ಬನ್ನಿ ಸರ್ ನಮ್ಮ ಸಿನಿಮಾಗೆ ನೀವು ಮ್ಯೂಸಿಕ್ ಮಾಡಿಕೊಡ್ಬೇಕು ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. 3 ಸಾಂಗ್ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಸಾಂಗ್ನ ನಮ್ಮ ನಮ್ರಸಿ ಸರ್ ಬರ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ರು. ಓಪನಿಂಗ್ ಸಾಂಗು ಸಮಯವು ನಿನ್ನ ಬದುಕಿನ ಮಾಲೀಕ ಅಂತ ನಿನ್ನೆ ರಿಲೀಸ್ ಆಯಿತು. ತುಂಬ ಚೆನ್ನಾಗಿ ಹೋಗ್ತಾ ಇದೆ A2 ಮ್ಯೂಸಿಕಲ್ಲಿ. ಹಾಗೆ ಇನ್ನೊಂದೆರಡು ಸಾಂಗ್ ಬಂದ್ಬಿಟ್ಟು ನನ್ನ ಸ್ನೇಹಿತರಾದ ಸಿದ್ದು ಶಿವರಾಮ್ ಅಂತ ಒಬ್ಬರು ಮಾಡಿದ್ದಾರೆ. ಇನ್ನೊಂದು ನಮ್ಮ ಶ್ಯಾಂಕೆ ಅಂತ ಮಾಡಿದ್ದಾರೆ. 3 ಸಾಂಗ್ನು ಆಡಿದವರು ಅವಿನಾಶ್ ಶೆಟ್ಟಿ, ಸುನಿಲ್ ಗುಜವಾಡ ಮತ್ತು ಮಹೇಶ್ ನಾಯ್ಕಲ್ ಅಂತ. ಅದಾದ ನಂತರ ನಮ್ಮ DOP ಆಗಿ ಸದಾಶಿವ ಹಿರಮೆಟ್ ಮತ್ತು ರಾಜ್ ಕಡೂರ್ ಅವ್ರು ಮಾಡಿದ್ದಾರೆ. ಎಡಿಟಿಂಗ್ ವಿಭಾಗ ಬಂದರೆ ನನ್ನ ಹಿಂದಿನ ಚಿತ್ರಕ್ಕೆ ಮಾಡಿದಂಥ ವೆಂಕಿ UD ಅವರೇ ಇದಕ್ಕೂ ಕಂಟಿನ್ಯೂ ಮಾಡಿದ್ದಾರೆ. ಹಾಗೆ ಇದಕ್ಕೆ ಒಂದು ಫೈಟ್ ಇದೆ, ಒಂದು ಮಾಸ್ ಮಾದರ್ ಮಾಡಿದ್ದಾರೆ ಫೈಟು. 3 ಸಾಂಗು ಕೊರಿಯೋಗ್ರಫಿ ನಾನೇ ಮಾಡಿದ್ದೀನಿ. ಅಂದರೆ ಡ್ಯಾನ್ಸ್ ಇಲ್ಲ, ಕಂಪ್ಲೀಟು ಮಾಂಟೇಜಸ್ ಮೇಲೆ ಹೋಗುತ್ತೆ 3 ಸಾಂಗು. ಎಂಟೈರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಗಣೇಶಣ್ಣ ಆಗಿರ್ಬೋದು, ಹಾಗೆ ನಮ್ಮ ಸಾಗರು ಮತ್ತು ನಮ್ಮ ರವಿಶಂಕರ್ ಅವರು ತುಂಬ ಜನ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ರವಿ ಅವರು ಸಹ ಎಂಟೈರ್ ನನ್ನ ಟೆಕ್ನಿಕಲ್ ಟೀಮ್ ಶಕ್ತಿನೇ ಇವತ್ತು ಕಾಲಘಟ್ಟ ಇಲ್ಲಿವರೆಗೆ ಬಂದು ನಿಂತಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಕಲಾವಿದರ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ನಾಯಕರಾಗಿ ನಮ್ಮ ಅಭಿದಾಸ್ ಸರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ಕೊಳ್ತಾರೆ ಸಿನಿಮಾದಲ್ಲಿ. ಫಸ್ಟ್ ಟೈಮ್ ಒಂದು ಬೇರೆ ಥರ ಪಾತ್ರ, ಒಂದು ವಿಲೇಜ್ ಬ್ಯಾಕ್ ಡ್ರಾಪಲ್ಲಿ ಒಂದು ಬೇರೆ ಥರನೇ ಕಾಣಿಸ್ಕೊತಾರೆ. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅವ್ರಿಗೆ ಪೇರಾಗಿ ಖುಷಿ ಅವ್ರು ಮಾಡಿದ್ದಾರೆ. ಸೆಕೆಂಡ್ ಹಾಫಲ್ಲಿ ನಮ್ಮ ನಿತಿಲ್ ಮಾಡಿದ್ದಾರೆ, ಹೊಸ ಹುಡುಗ. ಅವ್ರ ಪೇರಾಗಿ ಬಂದು ಖುಷಿ ಅವ್ರು ಮಾಡಿದ್ದಾರೆ. ಇದರಲ್ಲಿ ಮೇಯ್ನ್ ಆಗಿ ಸೋಬ್ರ ಸರ್ ಇದ್ದಾರೆ. ಫಸ್ಟ್ ಟೈಮು ಕನ್ನಡ ಇಂಡಸ್ಟ್ರಿಲಿ ಒಂದು ಗೌರವನ ಇದರಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಹಾಗೆ ನಮ್ಮ ರಮೇಶ್ ಭಟ್ ಸರ್ ಇದ್ದಾರೆ, ಭವ್ಯ ಮೇಡಮ್ ಇದ್ದಾರೆ, ಪ್ರಶಾಂತ್ ನಟನ ಅವರಿದ್ದಾರೆ, ಮತ್ತು ರವಿ ಮಂಡೆ ಅವರಿದ್ದಾರೆ, ಸೀತಾರಾಮ್ ಅವರಿದ್ದಾರೆ, ಮಜಾ ಬರುತ್ತಾ ಸೀತಾರಾಮ್ ಅವರು. ಒಂದಿಷ್ಟು ರಂಗಭೂಮಿ ಕಲಾವಿದರು ಇಟ್ಕೊಂಡು ಈ ಸಿನಿಮಾದಲ್ಲಿ ಮಾಡಿದ್ದೀವಿ. ಸೊ ಇನ್ನು 2 ದಿನ ಇದೆ ಸಿನಿಮಾ ರಿಲೀಸ್ಗೆ. ನಿಮ್ಮ ಸಪೋರ್ಟು ಎಲ್ಲ ಈ ಚಿತ್ರಕ್ಕೆ ಬೇಕು ಅಂತ ಕೇಳ್ಕೊತೀನಿ. ಏನಕ್ಕೆ ಇಷ್ಟು ಲೇಟಾಗಿ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಅಂದರೆ ಗೊತ್ತಲ್ಲ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೆನ್ನೆ ನಡೆದಿರೋದು ಇವತ್ತು ಮರೆತು ಬಿಡ್ತಾರೆ. ಸೊ ಹಂಗಾಗಿ ಇನ್ನು 2 ದಿನ ಇರೋಂಗೆ ಮಾಡೋಣ ಅಂದ್ಬಿಟ್ಟು ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದೆ. ಸರಿಯಪ್ಪ ಅಂತ ಹೇಳಿದ್ರು. ಸೊ ಹಂಗಾಗಿ ಮಾಡಿದ್ದೆ ಸರ್. ಸರ್ ಅದು ಏನಿಗೆ ಅಂದರೆ ನಾನು ಇವಾಗ ಚಿಕ್ಕ ವಯಸ್ಸಲ್ಲೆಲ್ಲ ನೋಡ್ಕೊಂಡು ಬಂದಿರೋದ್ರಿಂದ ಗುರುವ್ರ ಬಗ್ಗೆ ತುಂಬ ಅವಾಗ ಎಲ್ಲ ಡೈಲಿ ಕಾಣಿಸ್ಕೊತಾ ಇದ್ರು ಸರ್. ಭಿಕ್ಷೆ ಬೇಡಕ್ಕೆ ಬರೋರು, ಗುರುವರು ಅಂದರೆ ಅದೇನೆ, ಒಂದು ಭಿಕ್ಷೆ ಬೇಡವರು ಬಂದು ಒಂದು ಆಶೀರ್ವಾದ ಮಾಡೋರು. ಒಳ್ಳೇದಾಗಲಿ, ಮಂತನೇ ಚೆನ್ನಾಗಿರಲಿ, ಮದುವೆ ಆಗಲಿ ಎಲ್ಲ ಆಶೀರ್ವಾದ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ, ಕಾಣೆ ಆಗ್ಬಿಟ್ಟಿದ್ದಾರೆ ಗುರುವರು. ಎಲ್ಲೂ ಕಾಣಿಸ್ತಾ ಇಲ್ಲ ಅವರು. ಎಲ್ಲೋ ಜಾತ್ರೆ ದೇವಸ್ಥಾನಗಳು ಇಲ್ಲಿ ಮಾತ್ರ ಕಾಣಿಸ್ತಾ ಇದ್ದಾರೆ. ನಾನು ನೋಡ್ತಾ ಇತ್ತೀಚಿನ ದಿನಗಳಲ್ಲಿ ಈ ಕಾಲಘಟ್ಟದಲ್ಲಿ ಏನಾಗ್ಬಿಟ್ಟಿದೆ, ಈ ಮೊಬೈಲ್ ಇದೆ ಇದೆಲ್ಲ ಬಂದಮೇಲೆ ಅದನ್ನ ಕಂಪ್ಲೀಟಾಗಿ ಮರ್ತೇ ಬಿಟ್ಟಿದ್ದಾರೆ ಜನ. ಸೊ ನಾವು ಈ ಸಿನಿಮಾದಲ್ಲಿ ಏನು ಹೇಳಕೊಟ್ಟಿದ್ದೀವಿ ಅಂದರೆ ಅದನ್ನು ಉಳಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ ಅಂತ ಹೇಳಕೊಟ್ಟಿದ್ವಿ. ಖಂಡಿತ ಸರ್, ಖಂಡಿತ. ಈಗ ಉತ್ತರ ಕರ್ನಾಟಕದಲ್ಲಿ ಬಂದರೆ ನಮಗೆ ಮೈಲಾರ ಲಿಂಗೇಶ್ವರ ಅಂತ ಬಳ್ಳಾರಿ ಸೈಡ್ ಬರ್ತಾರೆ, ಅಲ್ಲಿ ಗುರೂರು ಅಂತಾರೆ ಅವ್ರನ್ನ. ನಮ್ಮ ಚಾಮರಾಜನಗರ ಭಾಗದಲ್ಲಿ ಬಂದ್ಬಿಟ್ಟು ಕಡಪಡಯ್ಯ ಅಂತಾರೆ. ಕಡಪಡಯ್ಯ, ಗೊಗ್ಗಯ್ಯ, ಗೊಜ್ಜಯ್ಯ ಅಂತ ಈ ಥರ ಹೆಸರಲ್ಲಿ ಕರೆಸ್ತಾರೆ. ಅವ್ರಿಗೆ ಒಂದು ಚಿಕ್ಕ ವಯಸ್ಸಲ್ಲಿ ಒಂದು ದೀಕ್ಷೆ ಅಂತ ಕೊಟ್ಟಿರ್ತಾರೆ ಸರ್. ಆ ದೀಕ್ಷೆ ಅಂತ ಕೊಟ್ಟಾಗ ಅವರು ಆ ಪರಂಪರೆನ ಮುಂದುವರ್ಸ್ಕೊಂಡು ಹೋಗ್ಬೇಕು. ನಾನು ನೋಡಿದಂಗೆ ಅಲ್ಲಿ ಎಲ್ಲೂ ಆ ಥರ ಕಾಣಿಸ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಬಟ್ ಅದನ್ನ ಉಳಿಸ್ಕೊಳ್ಳಿ ಅಂತ ಹೇಳಕೊಟ್ಟಿದ್ದೀನಿ ಸರ್. ಅದು ಒಂದು ಕಾಲಘಟ್ಟದ ಕತೆ ಅದು. ಹಾಂ ಸರ್. ಟ್ರೂ ಲವ್ ಸ್ಟೋರಿ ಅಂದರೆ ನಾನು ನೋಡಿರೋದನ್ನ ಹಾಕಿದ್ದೀನಿ ಸರ್ ಅಷ್ಟೇ. ನನ್ನ ಸರ್ಕಲ್ಲು ಆ ಬಳಗ ಇರೋದನ್ನ ಇಟ್ಕೊಂಡು. ಇಲ್ಲ ಸರ್, ಇಲ್ಲಿ ಸರ್ 2 ಕತೆ ಹೇಳಿದ್ದೀನಿ ಸರ್. ಇಲ್ಲಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಒಂದು ಜರ್ನಿ ನಡೆಯುವಂಥ ಕತೆ ಇದು. 2 ಕತೆ ಓಪನ್ ಆಗುತ್ತೆ. ಸೊ
ಸೊ ಆ ಥರ ಲವ್ ಸ್ಟೋರಿ ಏನಿಲ್ಲ. ಇಲ್ಲಿ ಗೊರವನ್ ಕಲ್ಚರೇ ಬೇರೆ. ನಾವು ಕಾಲಘಟ್ಟ ಅಂದ ತಕ್ಷಣ ಸರ್ ಇಲ್ಲಿ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಆ್ಯಕ್ಚುಲಿ ಇದು ಒಂದು ಬಾಲ್ಯ ಕನೆಕ್ಟ್ ಆಗುತ್ತೆ, ಒಂದು ಯೌವನ ಕನೆಕ್ಟ್ ಆಗುತ್ತೆ, ಒಂದು ಹೋರಾಟ ಕನೆಕ್ಟ್ ಆಗುತ್ತೆ, ಮತ್ತೆ ನಾವು ಖುಷಿ ಇದ್ದ ಕಾಲಘಟ್ಟ ನೆನಪಾಗುತ್ತೆ, ದುಃಖ ಇದ್ದ ಕಾಲಘಟ್ಟಗಳು ಎಲ್ಲ, ಅಂದ್ರೆ ಎಲ್ಲ ಕಾಲಘಟ್ಟಲ್ಲೂ ಒಂದ್ಸಲ ಬಂದು ಹಿಂಗೆ ಹೋಗುತ್ತೆ ಸರ್. ಸೊ ಅದಕ್ಕೆ ನಾವು ಕಾಲಘಟ್ಟ ಅಂತ. ಇಲ್ಲ ಅದೇ ಇಲ್ಲ ಇಲ್ಲ ಸರ್, ಅದಕ್ಕೆ ನೀಲ್ ಸರ್ ತುಂಬಾ ಚೆನ್ನಾಗಿ ಮಾಡಿದೆ ಸರ್. ಸಿನಿಮಾ ನೋಡಿದಾಗ ನಿಮ್ಗೆ ಅದು ಬೇರೆ ತರನೇ ಫೀಲ್ ಕೊಡುತ್ತೆ. ಅಷ್ಟು ಎಮೋಷನಲ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಸರ್. ಆಕ್ಚುಲಿ ನಾನು ದೊಡ್ಡ ಫ್ಯಾನ್ ಅವ್ರಿಗೆ. ಕಾಲಯ ತಸ್ಮೈ ನಮಃ ಮತ್ತೆ 7 ಅಂತ. ಹ್ಞೂ ಸರ್, ಅದಕ್ಕೋಸ್ಕರನೇ ನಾನು ಇಲ್ಲ ಸರ್, ನಾನು ಅದು ವಿಷಯನೇ ಗೊತ್ತಿಲ್ಲ ಸರ್ ನನಗೆ. ಗೊರವಂಟೆ ಪಳ್ಳೆದು ಸರ್. ಈ ಟ್ರೇಲರ್ ಬಿಡ್ಬೇಕಾದ್ರೆ ನಮಗೆ ಸಿನಿಮಾ ಹೇಗಿದೆ ಅನ್ನೋದು ನಮ್ಗೆ ಒಂದ್ ಸ್ವಲ್ಪ ಗೊತ್ತಾಗುತ್ತೆ. ಟ್ರೇಲರ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ಗೊರವ ಸಮುದಾಯದ್ದು ತೋರಿಸ್ತೀವಿ ಅಂತ ಹೊರಟಾಗ ನಮಗೆ ಟ್ರೇಲರ್ ನಲ್ಲಿ ಕಂಪ್ಲೀಟ್ ಲವ್ ಸ್ಟೋರಿ, ಚೀಟಿಂಗೇ ಕಾಣಿಸ್ತೇವೆ ವಿನಃ ಗೊರವ ಸಮುದಾಯದ್ದು ನಮಗೆ ಟಚ್ಚೇ ಆಗ್ಲಿಲ್ಲ. ಸೊ ಖಂಡಿತ ಈಗ ಟ್ರೈಲರ್ ಅಲ್ಲಿ ನಾನು ಕಂಪ್ಲೀಟ್ ಗೊರವನ್ ಬಗ್ಗೆನೇ ಹೇಳ್ಬಿಟ್ರೆ ಜನ ನೋಡಲ್ಲ. ಸೊ ವಿಷಯ ಇಟ್ಟಿದ್ದೀನಿ ಸಿನಿಮಾದಲ್ಲಿ. ನಿಮಗೆ ಒಂದು 40% ಸಿನಿಮಾದಲ್ಲಿ ಗೊರವನ್ ಬಗ್ಗೆನೇ ಇದೆ ಸಿನಿಮಾದಲ್ಲಿ. ಸೊ ಇಡೀ ಜನಪದನ ಹೇಳ್ಬಿಟ್ರೆ ಜನ ಅಲ್ಲ, ಮತ್ತೆ ಆ ಜನಪದ ಇಷ್ಟಪಡೋರ್ಗೆ ಅಥವಾ ಗೊರವ ಸಮುದಾಯಕ್ಕೆ ಹೇಗೆ ಗೊತ್ತಾಗುತ್ತೆ ನಿಮ್ ಸಿನಿಮಾದಲ್ಲಿ ಅದಿದೆ? ಇಲ್ಲ, ಒಂದು ಟೀಸರ್ ಮೊನ್ನೆ ಬಿಟ್ಟೆ, ಅದರಲ್ಲೂ ಇದೆ ಮೇಡಮ್ ಅದು. ಮತ್ತೆ ಸಾಂಗಲ್ಲೂ ಇದೆ. ಸೊ ಅದೆಲ್ಲ ಇದೆ ಮೇಡಮ್. ಅಷ್ಟಿಲ್ದೇನೆ ಈಗ ಮಾಡಿಲ್ಲ ನಾನು. ಟೀಸರ್ ಅಲ್ಲಿ ಇದೆ, ಮತ್ತೆ ಸಾಂಗಲ್ಲೂ ಹೇಳಕೊಟ್ಟಿದೀವಿ. ಈಗ ಮೊನ್ನೆ ಒಂದು ಸಾಂಗ್ ಬಿಟ್ಟಿದೀವಿ, ನೀನೇನೆ ನನ್ನ ದೇವತೆ ಅಂತ. ಸೊ ಅದರಲ್ಲೂ ಹೇಳಿದೀವಿ. ಜನಕ್ಕೆ ಸಿನಿಮಾದಲ್ಲಿ ಏನಿದೆ ಅಂತ ಗೊತ್ತಾದ್ರೆ ಪೂರ್ತಿ ಸಿನಿಮಾ ನೋಡೋದಕ್ಕೆ ಥಿಯೇಟರ್ಗೆ ಬರ್ತಾರೆ. ಈಗ ನೀವು ಸಿನಿಮಾ ರಿಲೀಸ್ ಮಾಡಿದಾದ್ಮೇಲೂ ಕೂಡ ಅದನ್ನ ರೀಚ್ ಮಾಡಿಸೋದಕ್ಕೆ ಏನಾದ್ರು ಒಂದು ಒಳ್ಳೆ ಕಂಟೆಂಟ್ಗಳನ್ನ ಮೂಲಕ ಹೇಳ್ತೀರಾ. ಬಟ್ ನೀವು ಟ್ರೇಲರ್ ಅಲ್ಲಿ ಇವಾಗ ಹೇಳಿದ್ದೇನು ಅಂತಂದ್ರೆ ಎಲ್ಲ ಇಲ್ಲೇ ತೋರಿಸ್ಬಿಟ್ರೆ ಹೇಗೆ ಅಂತೀರಾ? ನೀವು ಅಟ್ಲೀಸ್ಟ್ ಟ್ರೇಲರ್ ಅಲ್ಲಿ ಇಂಟ್ ಕೊಡ್ಲಿಲ್ವಲ್ಲ? ಇಲ್ಲ ಇಲ್ಲ, ಎರಡು ಕಡೆ ಬಂದು ಹೋಗುತ್ತೆ ಗೊರವನ್ ಬಗ್ಗೆ, ಇಲ್ಲ 3 ಕಡೆ ಬಂದು ಹೋಗುತ್ತೆ. ಬಟ್ ನಾವು ಅದಲ್ದೇ ಸಪ್ರೇಟ್ ಕಂಟೆಂಟ್ ವಿಡಿಯೋಗಳು ಮಾಡ್ಕೊಂಡಿದ್ದೀವಿ ಮೇಡಮ್. ಅದೆಲ್ಲ ಬಿಡ್ತಾ ಹೋಗ್ತಾ ಇದೀವಿ ಗೊರವನ್ ಬಗ್ಗೆ. ಸರ್ ನಾವು ಚಾಮರಾಜನಗರಕ್ಕೆ ಹೋಗಿ ಅದನ್ನ ರಿಸರ್ಚ್ ಮಾಡಿ ನಾನು ಮಾಡಿದ್ದು. ಯಾಕೆಂದ್ರೆ ಅವರೇ ಹೇಳಿದ್ದಂಗೆ ನಾವೆಲ್ಲ ದೀಕ್ಷೆ ಕೊಟ್ಟಿರ್ತೀವಪ್ಪ, ಚಿಕ್ಕ ವಯಸ್ಸಲ್ಲಿ ದೀಕ್ಷೆ ಅಂತ ಕೊಟ್ಟಿರ್ತೀವಿ. ಅದು ಒಂದು ವಯಸ್ಸಿಗೆ ಒಂದು 20 ಏಜ್ ಆದ್ಮೇಲೆ ಅವ್ರು ಅದನ್ನ ಕಂಟಿನ್ಯೂ ಮಾಡಬೇಕು ಗೊರವರ ಸಂಪ್ರದಾಯದಲ್ಲಿ. ಅದನ್ನ ಅಂದ್ರೆ ನಮ್ಮ ಕುಟುಂಬದಲ್ಲೇ ಮಾಡ್ತಾ ಇಲ್ಲ ಅದನ್ನ ಅಂತ ಅವರೇ ಹೇಳಿದಾಗ, ಯಾಕೆಂದ್ರೆ ನಾವು ನೋಡ್ಕೊಂಡ್ ಬಂದಿರೋರು ಸರ್. ನಾವು ಒಳ್ಳೆಯವರಾಗಿ ನಾವು ನೋಡ್ಕೊಬಂದು ಅದನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದು ನಮಗೂ ಒಂದಿದು. ಸಿನಿಮಾದವರಾಗಿ ಬರೀ ಕಮರ್ಷಿಯಲ್ ಸಿನಿಮಾಗಳು ಬರ್ತಾನೆ ಇರ್ತವೆ, ವಾರಕ್ಕೆ 10 ಸಿನಿಮಾ 5 ಸಿನಿಮಾ ಬರ್ತಾರೆ. ಬಟ್ ಈ ತರ ಒಂದು ಸಿನಿಮಾ ಇಟ್ಕೊಂಡು ಒಂದು ಕಮರ್ಷಿಯಲ್ ಟಚ್ ಕೊಡೋಣ ಅನ್ನೋದು ಒಂದು ನನ್ನ. ಈಗ ನೀವು ಇನ್ನೊಂದು ಪ್ಲೇಸ್ ಹೇಳಿದ್ರಿ, ಈಗ ಅದೇ ಬಳ್ಳಾರಿ ಜಿಲ್ಲೆ ಮೈಲಾರ, ಅಲ್ಲಿ ಒಂದು ತುಂಬಾ ದೊಡ್ಡ ಇದೆ ಸಂಪ್ರದಾಯದ ಜಾತ್ರೆ ನಡೀತದೆ, ಕಾರ್ಣಿಕೋತ್ಸವ. ಆ ಕಲ್ಚರ್ ಏನಾದ್ರು ಇನ್ಸ್ಪಿರೇಷನ್ ಆಯ್ತಾ? ಅಲ್ಲಿ ಏನಾದ್ರು ಸ್ಟಡಿ ಮಾಡಿದ್ರೆ? ಇಲ್ಲ ಸರ್, ನಾವು ಉತ್ತರ ಕರ್ನಾಟಕ ಅಲ್ಲ ಆಕ್ಚುಲಿ. ನಾನು ಬಂದು ಈ ಕಡೆ ನಂಜನಗೂಡು ಭಾಗ, ಚಾಮರಾಜನಗರ ಆ ಕಡೆ ಪಡೆಯ ಬಗ್ಗೆ ಅಂದ್ರೆ ಅಲ್ಲಿ ಅದೆಲ್ಲ ವಿಚಾರಿಸ್ಕೊಂಡಿದ್ದೀನಿ ಸರ್. ಆ ಕಾರಣಕ್ಕೆ ಕೇಳಾಯ್ತು ಅನ್ನೋದನ್ನ ಒಂದು ಲೈನ್ ನಲ್ಲಿ ಹಾಕಿದ್ದೀನಿ ಸರ್. ಹೌದು ಸರ್, ಅದನ್ನು ಬಳಸ್ಕೊಂಡಿದ್ದೀನಿ ಸರ್ ನೀವು ಹೇಳೋದು. ಖಂಡಿತ ಅದೇ ಪ್ಲಾನಿಂಗ್ ಅಲ್ಲಿ ಇದೆ ಸರ್ ಈಗ. ಖಂಡಿತ ಸರ್. ಸರ್ ನೀವು ಸಪೋರ್ಟ್ ಮಾಡಿದ್ರೆ ನಮ್ಮ ಸಿನಿಮಾ ಒಂದು ಹಂತಕ್ಕೆ ತಗೊಂಡು ಹೋಗುತ್ತೆ ಸರ್. ವಿಜಯ್ ಸಿನಿಮಾಸ್ ಸರ್ ಬಂದಿಲ್ಲ ಅನ್ಸುತ್ತೆ ಅವರು. ಇಲ್ಲ, ಅವರು ಪಾಪ ವಿಜಯ್ ಸರ್ ತುಂಬಾ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಇಲ್ಲ ಖಂಡಿತ. ಆಕ್ಚುಲಿ ವಿಜಯ್ ಸರ್ ನಾವು ಹೇಳಿದಷ್ಟು ಥಿಯೇಟರ್ಗಳು ನಾವು ಎಲ್ಲೆಲ್ಲಿ ಕೇಳಿದ್ವಿ ಅಲ್ಲೇ ಕೊಟ್ಟಿದ್ದಾರೆ ಸರ್. ಆ ವಿಷಯದಲ್ಲಿ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಸರ್ ವಿಜಯ್ ಸರ್. ಸರ್ ಥಿಯೇಟ್ರ್ ಬಂದು 60 ಥಿಯೇಟ್ರು. ಹೌದು ಸರ್, ಹೌದು. ಚಿಕ್ಕೇಗೌಡ ಅಂತ ಲೈನ್ ಅಂತಂದ್ರೆ ನಾನು ಲೈನ್ ಎಲ್ಲ ದೇಶಾಗಿ ತುಂಬಾ ಸಮಾಜ ಸೇವೆಗಳೆಲ್ಲ ತುಂಬಾ ಮಾಡಿದ್ದೀನಿ. ಮತ್ತೆ ನಾನು ಹಳ್ಳಿಲಿ ಇರೋದು, ಸಿಟಿಲೆಲ್ಲೂ ಇಲ್ಲ. ಮತ್ತೆ ರೈತ, ಮುಂದೆ ಗದ್ದೆ ಒಳದು, ಮತ್ತೆ ರೇಷ್ಮೆ ಮಾಡಿ, ಮತ್ತೆ ಹಾಗೆ ಒಂದು ಸ್ವಲ್ಪ ಯಾವುದೋ ಒಂದು ಸಣ್ಣ ಮರದ ವ್ಯಾಪಾರ ಅಂತ ಮಾಡ್ಕೊಂಡಿದ್ದೀನಿ. ಆ ಮರದ ವ್ಯಾಪಾರದಿಂದ ನಾನು ಒಂದು ಸ್ವಲ್ಪ ಟ್ಯಾಕ್ಟರ್ ತೊಗೊಳಕ್ಕೆ ಹೋದೆ. ಟ್ಯಾಕ್ಟರ್ ತೊಗೊಳಕ್ಕೆ ಹೋದಾಗ ಒಬ್ರು ನಮ್ಮ ಫ್ರೆಂಡ್ ಹಿಂಗೆ ಖಾಲಿ ಡಬ್ಬ ಫಿಲಮ್ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡಿ ಅಂದ್ಬಿಟ್ಟಿದೆ. ಈ ಫಿಲಮ್ ಲ್ಯಾಂಡ್ ನಾನು ಹೆಂಗೆ ಬಂದೆ ಅಂತ ಹೇಳ್ತಾ ಇರೋದು. ಸಪೋರ್ಟ್ ಮಾಡಿ ಅವ್ರಿಗಿಂತ ಕರ್ಕೊಂಡೋಗ್ಬಿಟ್ಟು ಅವಾಗ ಇವನು ಮತ್ತೆ ಖಾಲಿ ಡಬ್ಬ ಪ್ರೊಡ್ಯೂಸರ್ ಅವರೆಲ್ಲರೂ ಪರಿಚಯ ಮಾಡಿಸಿ ಅದಕ್ಕೆ ಕೋ ಪ್ರೊಡ್ಯೂಸರ್ ಆಗಿ ಹಾಕೊಂಡ್ರು. ಅದಾದ್ಮೇಲೆ
ನಾನು ಸ್ವಲ್ಪ ನ್ಯೂಟ್ಲ್ ಆಗಿದೆ. ಆಮೇಲೆ ಇವರು ನಮ್ಮ ಪ್ರಕಾಶ್ ಅವರು ಸರ್ ಈ ಥರ ಒಂದು ಫಿಲಮ್ ಇದೆ, ನಿಮ್ಗೊಂದು ಚೆನ್ನಾಗಿ ಕಥೆ ಏನಿದೆ ಅಂತ ಹೇಳಿ ಒಂದು ಸ್ಟೋರಿ ಎಲ್ಲ ಹೇಳಿದ್ರು. ಅದು ಸ್ಟೋರಿನ ಅಂದರೆ ನಾನು ಬೇಡಕ್ಕನಪ್ಪ ಅಂತ ಸುಮ್ಮನೆ ಇದ್ದೆ, ಯಾಕೆಂದ್ರೆ ಒಂದು ಆಲ್ರೆಡಿ ಹಾಕಿದ್ದೀವಿ, ಅದು ಎಲ್ಲ ಮುಂದಕ್ಕೆ ರಿಲೀಸ್ ಆಗಲಿ ಏನಾಗುತ್ತೆ ನೋಡೋಣ ಅಂತ ಸುಮ್ಮನೆ ಇದ್ದೆ. ಆಮೇಲೆ ಇಲ್ಲ ಆಯಿತು, ಇಲ್ಲ ಸರ್ ಮಾಡೋಣ ಸರ್ ಅಂತ ಹೇಳಿದ್ರು. ಆಯಿತು ಅಂದ್ಬಿಟ್ಟು ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದು, ಜೊತೆಲಿ ಕರ್ಕೊಂಡು ಬನ್ನಿ ಅಂದ್ಬಿಡುತ್ತೆ, ಉದ್ದಕ್ಕೂ ಕತೆ ಹೇಳಿ ಹೇಳ್ಸ್ಕೊಂಡು ಕರ್ಕೊಂಡು ಹೋದೆ. ಆಮೇಲೆ ಇಷ್ಟ ಆಯಿತು, ಅವ್ರಿಗೆ ಕತೆ ಹೇಳಿದ್ದು ತುಂಬ ಇಷ್ಟ ಆಯಿತು. ಆಯಿತು ಬಿಡಿ ಮಾಡೋಣ ಅಂತ ಸಪೋರ್ಟ್ ಮಾಡಿ ಈ ಲೆವೆಲ್ಗೆ ಇಲ್ಲಿ ತನಕ ಬಂದಿದ್ವಿ. ಮತ್ತು ಹೀರೋ ಸೆಲೆಕ್ಟ್ ಎಲ್ಲ ಇವರೇ ನಮಗೆಲ್ಲ ಫೋಟೋ ಕಳಿಸಿ ಯಾರನ್ನು ಸೆಲೆಕ್ಟ್ ಮಾಡ್ಬೇಕು, ಹೀರೋ ಮತ್ತು ನಮ್ಮ ಭವ್ಯ ಮೇಡಮ್ ಅವರು, ರಮೇಶ್ ಭಟ್ ಅವರು, ಅವರೆಲ್ಲ ನಾನೇ ಸೆಲೆಕ್ಟ್ ಮಾಡಿ ಇವನ್ನ ಆಯ್ಕೆ ಮಾಡಿ ಅಂತೇಳಿ ಇದೊಂದು ಕಾಲಘಟ್ಟ ಅನ್ನೋ ಸಿನಿಮಾನ ತೆಗ್ದಿದ್ದೀವಿ. ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟು ಮತ್ತು ಪ್ರೋತ್ಸಾಹ ಬೇಕು ಅಂತ ಹೇಳ್ತೆ ನಿಮ್ಮೆಲ್ಲರ ಮುಖಾಂತರ ಕೇಳ್ಕೊತೀನಿ. ನಾನು ಇದೇ ಫಸ್ಟು ಮುಂದೆಗಡೆ ಮಕ್ಕಳು ಮಾತಾಡ್ತಾ ಇದ್ದು ಸ್ವಲ್ಪ ನಾವು ಶಕ್ತಿ ಬೇಜಾರು ಮಾಡ್ತೀವಿ ಅಂದ್ರೆ ಇವಾಗ ಆಲ್ರೆಡಿ ಒಂದರಲ್ಲಿ ಮಾಡಿದೀವಲ್ವಾ, ಮುಂದೆ ಇದ್ರಲ್ಲಿ ಫೇಲ್ಯೂರ್ ಆದ್ರೆ ಮುಂದೆ ಫಿಲಮ್ ಅಲ್ಲಿ ಆದ್ರೂ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ಇದರಿಂದ ನಂಬಿಕೆಯಿಂದ ಮತ್ತೆ ಒಂದು ನೋಡ್ತಾ ಇರ್ತೀವಿ. ಆಯ್ತು ಸರ್, ರಿಲೀಸ್ ಆಗ್ತದೆ. ಆಯ್ತು, ಇಲ್ಲ ಸರ್, ಏನು ಸಕ್ಸಸ್ ಆಗಿಲ್ಲ. ಅದು ನಮ್ದು ಮಳವಳ್ಳಿ ಪಕ್ಕ ತಳಗಾವದಿ ಅಂತ ಹೋಗೋರು ಸರ್. ಈಗ ಸಣ್ಣದಾಗಿ ಮರ್ದಾಪರ ಮಾಡ್ತೇವೆ, ಅವಾಗೆಲ್ಲ ರೈತ ಗದ್ದೆ ಹೊಳೋದು ಮತ್ತೆ ಎಲ್ಲ ಹೇಳಿದ್ವಿ ಸರ್, ರೇಷ್ಮೆಗಳ ಕೆಲಸ ಮಾಡ್ಕೊಂಡಿದ್ವಿ. ಈಗ ಸಣ್ಣದಾಗಿ ಮರ್ದಾಪರ ಅಂತ ಮಾಡ್ಕೊಂಡಿದ್ವಿ. ಇಲ್ಲ ಸರ್, ಬಿಡಲ್ಲ ಸರ್, ಅದು ಜೀವನ ಕೊಟ್ಟಿರೋದು, ಅನ್ನ ಕೊಟ್ಟಿರೋದು, ಅದರಿಂದ ಬಿಡಲ್ಲ ಸರ್. ಎಲ್ರಿಗೂ ನಮಸ್ತೆ. ಈ ವರ್ಷ 2ನೇ ಬಾರಿ ಸಿಗ್ತಾ ಇದ್ದೀವಿ ಲ್ಯಾಂಡ್ ಲಾರ್ಡ್ ಆದಮೇಲೆ. ಸೊ ವರ್ಷನೂ ಸಿಗ್ತಾ ಇರಿ, ನೀವು ಸಿಗ್ತಾ ಇದ್ರೆ ನಮಗೆ ಜಾಸ್ತಿ ಸಿನಿಮಾ ನಡೀತಾ ಇರುತ್ತೆ ಅಂತ. ಸೊ ಕಾಲಘಟ್ಟ ಈ ಒಂದು ಸಿನಿಮಾದಲ್ಲಿ ನಾನು ಹೀರೋ ಆಗಿ ನಟನೆ ಮಾಡಿದ್ದೀನಿ. ಆ್ಯಂಡ್ ಪಾತ್ರ ತುಂಬ ಡಿಫ್ರೆಂಟ್ ಆಗಿತ್ತು. ಪ್ರಕಾಶ್ ಸರ್ ಹೇಳಿದಾಗ ಒಂದು ಟೈಮ್ ಲೈನಲ್ಲಿ ನಡೆಯುತ್ತೆ, 1995 ಹಾಗೆ 2025 2 ಕತೆ ನಡೀತಾ ಇರುತ್ತೆ. ಸೊ ನಂದು 90s ಬರುತ್ತೆ. ಸೊ ಈ ಒಂದು ಪಾತ್ರ ಮಾಡಬೇಕಾದ್ರೆ ಹೇಳಿದರು ಮುಂಚೆ, ಗುರುಗಳು ಹೆಂಗೆ ಡ್ಯಾನ್ಸ್ ಮಾಡ್ತಾರೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ, ಆ ವೇಷ ನಾನು ಹಾಕೊಳ್ಳುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಆ್ಯಂಡ್ ನಾನು ಯಾವತ್ತೂ ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿರಲಿಲ್ಲ. ಆ್ಯಂಡ್ ಇವ್ರು ಹೇಳಿದ್ದು ರೆಫರೆನ್ಸ್ ಹೆಂಗಿರುತ್ತೆ, ಹಳ್ಳಿ ಹುಡುಗನ ಥರ ಕ್ಯಾರೆಕ್ಟ್ರು, ಕಿರಾತಕಲ್ಲಿ ಯಶ್ ಅವ್ರು ಮಾಡಿದಾರಲ್ಲ ಆ ಥರ ಒಂದು ರೆಫರೆನ್ಸ್ ಅಂತ ಹೇಳಿದರು. ಸೊ ತುಂಬ ಚೆನ್ನಾಗಿ ಬಂತು. ನಾನು ಒಂದು ಹಳ್ಳಿ ಹುಡುಗನ ಕ್ಯಾರೆಕ್ಟರ್ ಯಾವತ್ತೂ ಮಾಡಿರಲಿಲ್ಲ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಪ್ರೊಡ್ಯೂಸರ್ ಸರ್, ನೀವು ರೈತರಾಗಿ ಒಂದು ಸಿನಿಮಾ ಮೇಲೆ ಆಸಕ್ತಿ ಬಂದಿರೋದು ನಿಜವಾಗ್ಲೂ ಥ್ಯಾಂಕ್ ಯು. ನಿಮ್ಮಂಥವ್ರು ತುಂಬ ಜನ ಬೇಕು. ಆ್ಯಂಡ್ ಈ ಒಂದು ಟೈಮಲ್ಲಿ ಲೈಕ್ ಒಂದು ಸಿನಿಮಾ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಬಂದಿರೋರು ಲೈಕ್ ನಿಜವಾಗ್ಲೂ ಒಳ್ಳೇದಾಗಲಿ ಸರ್. ಆ್ಯಂಡ್ ಈ ಒಂದು ಸಿನಿಮಾಗೂ ಒಳ್ಳೇದಾಗಲಿ. 19 ತಾರೀಕು ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡೋಣ. ಥ್ಯಾಂಕ್ ಯು. ಅದೇ ಒಂದು ಹಳ್ಳಿ ಹುಡುಗನ ಕ್ಯಾರೆಕ್ಟ್ರು. ಸರ್ ಹೇಳ್ದಂಗೆ ಒಂದು ಗುರುವರ ಒಂದು ಮನೆತನದಿಂದ ಬಂದಿರೋ ಹುಡುಗ. ನಮ್ಮ ಅಪ್ಪನೂ ಒಬ್ಬರು ಗುರುವರಾಗಿರ್ತಾರೆ. ಅವರು ನಾನೊಂದು ಕ್ಯಾರಿ ಮಾಡಬೇಕು ಅದೊಂದು ಲೆಗಸಿನ ಅಂತ ಅಂದ್ಬಿಟ್ಟು ಆ ಒಂದು ಕ್ಯಾರೆಕ್ಟ್ರು ಹಳ್ಳಿಲಿ ಒಂದು ಚೆನ್ನಾಗಿರೋ ಕ್ಯಾರೆಕ್ಟ್ರು, ತುಂಬ ಚೆನ್ನಾಗಿ ಇನ್ನೋಸೆಂಟ್ ಕ್ಯಾರೆಕ್ಟರ್ ಸರ್. ಹೌದು, ಹಾಕಿದ್ದೀನಿ. ಸೊ ಹೌದು, ಆ ಒಂದು ವೇಷ ಎಲ್ಲ ಹಾಕೊಂಡಾದ್ಮೇಲೆ ಚೆನ್ನಾಗಿ ಬಂತು ಅದು. ಆ್ಯಂಡ್ ಆ ಒಂದು ಲೈಕ್ ಚಾಮರಾಜನಗರಕ್ಕೆ ಹೋಗಿ ಆ ಗುರುವ್ರದ್ದು ಡ್ಯಾನ್ಸ್ ಹೇಗಿದೆ ಅದನ್ನೆಲ್ಲ ವೀಡಿಯೋಸ್ ಎಲ್ಲ ನೋಡಿ ರಿಯಲ್ ಆಗೂ ನೋಡಿ ಒಂದು ಇವರೇ ಹೇಳಿದ್ರು, ಹೋಗಿ ಕಲ್ತ್ಕೊಂಡಿದ್ದಾಯಿತು. ಸೊ ಚಿಕ್ಕ ಪುಟ್ಟ ಪ್ರಿಪ್ರೇಷನ್ಸ್ ಇತ್ತು ಅದನ್ನು ಮಾಡೋಕ್ಕೆ. ಇಲ್ಲ ಅಷ್ಟೊಂದೇನಿಲ್ಲ. ಬಟ್ ಹಳ್ಳಿ ಅಂದರೆ ನಾನು ಮೈಸೂರು ಹುಡುಗ ಅಲ್ವಾ, ಸೊ ಮೈಸೂರು ಮಂಡ್ಯ ಲ್ಯಾಂಗ್ವೇಜ್ ಅದೇ ಟೋನಲ್ಲಿ ಬರುತ್ತೆ. ನನ್ನ ಕಡೆಯಿಂದ ನಮಸ್ಕಾರ. ಸೊ ನಾನು ಖುಷಿ ಅಂತ. ಸೊ ಈ ಸಿನಿಮಾದಲ್ಲಿ ನಂದು ಶೇಪಲ್ಲಿ ಆ್ಯಕ್ಚುಲಿ 2 ಶೇಪ್ ಬರುತ್ತೆ, ಪಾಸಿಟಿವ್ ಪ್ಲಸ್ ನೆಗೆಟಿವ್. ಸೊ ನಾನು 20s ಬರುವಂಥ ಕ್ಯಾರೆಕ್ಟರಲ್ಲಿ ಪ್ಲೇ ಆಗ್ತೀನಿ. ಸೊ ಫಸ್ಟ್ ಹಾಫ್ ಇವ್ರು ಪ್ಲೇ ಮಾಡಿರ್ತಾರೆ. ಸೊ ಇವಾಗಿನ ಜನ್ರೇಷನಲ್ಲಿ ಒಂದು ಹೆಣ್ಮಕ್ಳು ಯಾವ ಥರ ಇರ್ತಾರೆ, ಸೊ ಯಾವ ಥರ ಎಲ್ಲ ಪ್ರೀತಿ ಮಾಡಬೇಕಾದ್ರೆ ಏನೆಲ್ಲ ಇಂಪ್ರೆಸ್ ಮಾಡೋಕ್ಕೆ ಏನೆಲ್ಲ ಮಾಡ್ತಾರೆ, ಸೊ ಅವ್ರ ಹಿಂದೆ ಯಾವ ಥರ ಇರ್ತಾರೆ, ಒಂದು ರಿಲೇಷನ್ಶಿಪ್ನ ಇಟ್ಕೊಂಡ್ರೆ ಇನ್ನೊಂದಷ್ಟು ಪ್ರೀತಿ ಮಾಡ್ತಿರ್ತಾರೆ, ಸೊ ಯಾವ ಥರ ಮೋಸ ಹೋಗ್ತಾರೆ ಅನ್ನೋದು ಇದು. ಸೊ ಈ ಸಿನಿಮಾ ಇಟ್ಸ್ ಕಂಪ್ಲೀಟ್ಲಿ ಅವೇರ್ನೆಸ್ ಥರನೇ ಇದೆ. ಸೊ ಫಸ್ಟ್ ಹಾಫ್ ಟೋಟಲಿ ಡಿಫ್ರೆಂಟ್, ಸೆಕೆಂಡ್ ಹಾಫ್ ಇಸ್ ಟೋಟಲಿ ಡಿಫ್ರೆಂಟ್. ಸೊ ಸರು ಒಂದು ಒಳ್ಳೆ ಕಥೆನ ತಂದಿದ್ದಾರೆ. 2 ಸಿನಿಮಾ ಮಾಡ್ಬೋದಾಗಿತ್ತು, ಬಟ್ ಒಂದೇ ಕಥೆಯಲ್ಲಿ 2 ಸಿನಿಮಾನೂ ತೋರಿಸಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್, ಈ ಒಂದು ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ.
ಆ್ಯಕ್ಚುಲಿ ನಾನೊಂದು ಬ್ರೇಕ್ ತಗೊಂಡ್ಮೇಲೆ ನಾನು ನೋಡ್ತಾ ಇದ್ದೆ ಒಂದು ಒಳ್ಳೆ ಪಾತ್ರ ಸಿಗಬೇಕು ಅಂತ. ಸೊ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆಯಿತು ನನಗೆ ಈ ಒಂದು ಸಿನಿಮಾ ಸಿಕ್ಕಿದ್ದು. ಸೊ ತುಂಬ ಖುಷಿ ಆಯಿತು. ಬಟ್ ಈ ಸಿನಿಮಾ ನನಗೆ ಸಿಕ್ಕಿದೆ ನವೀನ್ ಸರಿಂದ. ಸೊ ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಇವ್ರು ನನ್ನ ನೋಡಿದ ತಕ್ಷಣ ಇಲ್ಲ ಇವಳಿಂದ ಇಂಥ ಪಾತ್ರ ಮಾಡಿಸ್ಬೋದು ಅನ್ನೋ ಒಂದು ನಂಬಿಕೆ ಇತ್ತು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಾಗೆ ನಮ್ಮ ಪ್ರೊಡ್ಯೂಸರು ಅಷ್ಟೇ, ಇಲ್ಲಿವರೆಗೂ ನಮ್ಮ ಪ್ರೊಡ್ಯೂಸರ್ ಸಿಗೋದೇ ತುಂಬ ಕಷ್ಟ. ಅಂಥದ್ರಲ್ಲಿ ಪ್ರತಿಯೊಂದು ಇದಕ್ಕೂ ಸಪೋರ್ಟ್ ಇತ್ತು. ಇಲ್ಲಿವರೆಗೂ ಒಂದು ಸಿನಿಮಾ ರಿಲೀಸ್ ಆಗೋವರೆಗೂ ನಮ್ಮ ಜೊತೆ ಕೈಗೂಡಿಸ್ಕೊಂಡು ಪ್ರತಿಯೊಂದು ಇದಕ್ಕೂ ಅವರು ಇದು ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಂಥ ಪ್ರೊಡ್ಯೂಸರ್ ಇನ್ನೊಂದಷ್ಟು ಬರಲಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ DOP ಸದಾಶಿವ್ ಸರ್ಗಾಗಿರ್ಬೋದು ಹಾಗೂ ರಾಜ್ ಸರ್ಗಾಗಿರ್ಬೋದು ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇವತ್ತು ಸ್ಕ್ರೀನ್ ಮೇಲೆ ಇಷ್ಟು ಚೆನ್ನಾಗಿ ನಾವು ಕಾಣಿಸ್ಕೊತೀವಿ ಅಂದರೆ ಅದಕ್ಕೆ ಕ್ಯಾಮ್ರಾಮ್ಯಾನು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಆ್ಯಂಡ್ ಎಲ್ಲ ಟೀಮ್ ಅವ್ರ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಪೇರ್ ಹೀರೋಗೂ ಅಷ್ಟೇ ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ರು ನನ್ನ ಜೊತೆ. ಆ್ಯಂಡ್ ಕೋಆರ್ಡಿನೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಥ್ಯಾಂಕ್ ಯು, ನಿಮ್ಗೆ ಒಳ್ಳೆಯದಾಗಿ. ಆ್ಯಂಡ್ ಇದೇ ಬರೋ 19ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಬೇಕು, ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಖುಷಿ ಅಂತ ಇವಾಗ ರಿಲೀಸಿಗೆ ಇದು 4ನೇ ಸಿನಿಮಾ ಇದು. ಎಸ್. ಚಿಡಿಕೋಟೆ ತಾಲೂಕು ಅಂತ ನಮ್ಮೂರ ಹೆಸರು. ಪ್ರಕಾಶ್ ಸರು ನನಗೆ ಫಸ್ಟ್ ಟೈಮ್ ಸಿಕ್ಕಿದಾಗ ಅವ್ರದ್ದು ಫಿಲಮ್ ಇತ್ತು ಖಾಲಿ ಡಬ್ಬ ಅಂತ. ಅದರಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಕೊಟ್ಟಿದ್ರು ನನಗೆ, ಕೋರಿ ಪ್ರತಾಪ್ ಸರ್ ಜೊತೆ. ಅದರಲ್ಲಿ ನಾನು ಸ್ವಲ್ಪ ಏರ್ ಎಲ್ಲ ಬಿಟ್ಟಿದೆ, ಅದರೆಲ್ಲ ನೋಡ್ಬಿಟ್ಟು ನಾನು ಏನೇನೋ ಮಾಡ್ತಾನೆ ಅಂತ ಅಂದ್ಬಿಟ್ಟು ಕಾಲಘಟ್ಟ ಸಿನಿಮಾದಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನನಗೆ. ನನ್ನ ಕ್ಯಾರೆಕ್ಟರ್ ಏನಪ್ಪ ಅಂತಂದರೆ ಒಬ್ಬ ಮುಗ್ಧ ಹುಡುಗ ಮುನ್ಸಿಪಾಲಿಟಿಲಿ ಕೆಲಸ ಮಾಡೋರ ಮಗ ಹೇಗೆ ಒಂದು ಸಿಟಿ ಹುಡುಗಿರಲ್ಲಿ ಲವ್ ಮಾಡಿ ಅವ್ನ ಲೈಫ್ನ ಹೇಗೆ ಹಾಳು ಮಾಡ್ಕೊಳ್ತಾನೆ ಅನ್ನೋದನ್ನ ಇದರಲ್ಲಿ ಪ್ರಕಾಶ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ಇದರಲ್ಲಿ 2 ಕ್ಲೈಮ್ಯಾಕ್ಸ್ ಇರೋದ್ರಿಂದ ಕಥೆಯಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇದು ನನ್ನ ಫಸ್ಟ್ ಇಂಟರ್ವ್ಯೂ. ಇದಕ್ಕೆ ಬೀಡ್ ಮಾಡಿಕೊಟ್ಟಿದ್ದಕ್ಕೆ ಪ್ರಕಾಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಚಿಕ್ಕೇಗೌಡ ಸರ್ ಆಗಿರ್ಬೋದು. ಪ್ರತಿ ಸಾರಿ ನಾವು ಯಾವಾಗ ಸಿನಿಮಾ ಸೆಟ್ಟಾಗಿ ಇರಬೇಕಾದ್ರೆ ಚಿಕ್ಕೇಗೌಡ ಸರ್ ಎಲ್ಲ ಸೆಟ್ಗೂ ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ತಾಯಿದ್ರು, ಏನು ಮಾಡ್ತಿದ್ದಾರೆ ಆ್ಯಕ್ಟರ್ಸ್, ಏನು ಮಾಡ್ತಿದ್ದಾರೆ ಡೈರೆಕ್ಟರ್, ಏನು ಮಾಡ್ತಿದ್ದಾರೆ ಟೆಕ್ನಿಷಿಯನ್ಸ್, ಏನು ಮಾಡ್ತಿದ್ದಾರೆ ಅಂತ. ಪ್ರಕಾಶ್ ಸರ್ ಹಾಗೆ ಕೂಡ ನಮ್ಮಲ್ಲಿ ಯಾವುದೇ ರೀತಿ ಮೈನ್ಯೂಟ್ ಕ್ಯಾರೆಕ್ಟರಲ್ಲಿ ಒಂದು ಸ್ವಲ್ಪ ಆ ಏರ್ ಇಳಿತಾ ಇದ್ದಾಗಲೂ ಅವರೇ ನಮ್ಮ ಹತ್ರ ಬಂದ್ಬಿಟ್ಟು ಇದನ್ನು ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅವರೇ ನಮಗೆ ಬ್ರೀಫ್ ಮಾಡಿ ಇದೊಂದು ಒಳ್ಳೆ ವರ್ಕ್ಶಾಪ್ ಆಯಿತು ಅಂತ ನನಗನ್ಸುತ್ತೆ. ಮುಂದೆ ಬರೋ ಸಿನಿಮಾಗಳಿಗೆ ಒಳ್ಳೆ ಚಾನ್ಸ್ ಸಿಕ್ತು ಅಂತ ಅಂದ್ಕೊತೀನಿ. ನನ್ನ ಹೆಸರು. ಬಂದಿರೋರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ. ಜಾಸ್ತಿ ಮಾತಾಡೋಕ್ಕಾಗಲ್ಲ, ಬರಲ್ಲ ನನಗೆ. ಫಸ್ಟ್ ಆಫ್ ಆಲ್ ಪ್ರಕಾಶ್ ಅವರು ನನ್ನ ಫ್ರೆಂಡೇ. ಅವರು ಸೇವನಲ್ಲಿ ವರ್ಕ್ ಮಾಡ್ತಾಯಿದ್ದೆ, ಪರಿಚಯ ಆಗಿದ್ದು. ಸೊ ಅವರು ನನಗೆ ಫಿಲಮ್ ಇದೆ ಸರ್ ಮಾಡೋಣ ಬನ್ನಿ ಅಂದರು. ಎಷ್ಟು ಸಾಂಗ್ ಬರುತ್ತೆ ಅಂತ ಕೇಳಿದೆ. 3 ಸಾಂಗ್ ಇದೆ ಅಂದರು. ಇವರಿಗೆ ಅಟ್ಲೀಸ್ಟ್ 35 ಟ್ಯೂನ್ ಮಾಡಿ ಕಳಿಸಿದ್ದೀನಿ. ಇವ್ರಿಗೆ ಯಾವುದೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಲಾಸ್ಟ್ ಇನ್ನೊಂದು 3 ಮಾಡಿದಾಗೆ ಅದು ಸೆಲೆಕ್ಟ್ ಮಾಡಿದ್ದಾರೆ. ಸೊ ಹಾಗೆ ನಮ್ಮ ನಿರ್ಮಾಪಕರಾಗಲಿ ಡೈರೆಕ್ಟ್ರಾಗಲಿ ತುಂಬ ಸಪೋರ್ಟಿವ್ ಆಗಿದ್ದರು ವರ್ಕಿಂಗಲ್ಲಿ, ಸ್ಟುಡಿಯೋದಲ್ಲಿ. ಆಮೇಲೆ ನಮ್ಮದು ಆಲ್ ಟೆಕ್ನಿಷಿಯನ್ಸು, ಅವರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳಕ್ಕೆ ಪಡ್ತೀನಿ. ಅವರು ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಸಾಹಿತ್ಯದಲ್ಲಿ ರಿಷಿ ಸರ್ ಜೊತೆಯಲ್ಲಿ ನಂದಿದು 2ನೇ ವರ್ಕ್ ಇದು. ಈಗ ಲಾಸ್ಟ್ ಇನ್ನೊಂದು ರಿಲೀಸಿಗಿದೆ, ಅದಕ್ಕೊಂದು ಸಾಂಗ್ ಬರೆದಿದ್ದಾರೆ, ಇದರಲ್ಲೂ ಬರೆದಿದ್ದಾರೆ. ಆಮೇಲೆ ಸಿದ್ದು ಸರ್ ಅಂತಂದು ಅವರು ಮೈಸೂರದವ್ರು, ಪ್ರಕಾಶ್ ಸರ್ ಅವ್ರ ಫ್ರೆಂಡ್, ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆಮೇಲೆ ಇನ್ನೊಬ್ಬರು ಯಾದಗಿರಿದವರು ಸಿಂಗರು. ಆಮೇಲೆ ನಮ್ಮ ಅವಿನಾಶ್ ಶಬ್ಬಿ, ಮಹೇಶ್ ಅಂತ ತುಂಬ ಚೆನ್ನಾಗಿ ಹಾಡು ಹಾಡಿದ್ದಾರೆ. ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಬಂದಿದೆ ಸರ್ ಅದರಲ್ಲಿ. ಹಾಂ, 3 ಸಾಂಗು ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಇಲ್ಲ, ಬಿಡಿಸಿಲ್ಲ. ಒಂದು ಭವ್ಯ ಮೇಡಮ್ ಅವರು ಬರೋದೊಂದು ಸೀನ್ ಇದೆ, ಒಂದು ರನ್ ಮಾಡಿಕೊಂಡು ಅದರಲ್ಲಿ ಒಂದು ಚಿಕ್ಕದ 2 ಲೈನ್ ಹಾಡಿದ್ದೀನಿ ಅಷ್ಟೇ. ನಾನು ಎಲ್ಲ ಮೂವಿ ಸಾಂಗು ಮತ್ತು ರೆಕಾರ್ಡಿಂಗ್ 2 ಮಾಡೋದು ಸರ್. ನಾನು ಸಾಂಗ್ ಮಾತ್ರ ಮಾಡಲ್ಲ ನಾನು. ಹಾಂ, ಇಲ್ಲ, ನಾನು ಒಪ್ಕೊಂಡ್ರೆ 2 ವರ್ಕ್. ಯಾಕಂದ್ರೆ ನಾನು ಸುಮಾರು ಕಡೆ ಅಸಿಸ್ಟೆಂಟ್ ಮಾಡೀನಿ, ಚೆನ್ನೈ, ಮುಂಬೈ. ಇಲ್ಲಿ ನಮ್ಮ ಪ್ರವೀಂದರ್ ಸ್ಟೀಫನ್ ಸರ್ ಇದ್ದಾರಲ್ಲ, ಅಮೃತಧಾರಿ ಅಲ್ಲ, ಅದು ನಾನು ಅಷ್ಟೇ ಅಸಿಸ್ಟ್ ಮಾಡ್ತಿದ್ದೆ ಅವಾಗ. ಆಮೇಲೆ ರವಿ ಸರ್ ಹತ್ರ ಹೃದಯ ಅಂತ ಅವ್ರ ಮನೆ ಮೇಲೆ ಸ್ಟುಡಿಯೋ, ಅಲ್ಲೆಲ್ಲ ಇದ್ದೆ ನಾನು. ಸುಮಾರು ಎಕ್ಸ್ಪೀರಿಯನ್ಸ್ ಇದೆ ಸರ್.
ಬಟ್ ನಮ್ಮ ಪ್ರಕಾಶ್ ಸರ್ ತುಂಬ ತಲೆ ತಿಂತಾರೆ ಮ್ಯೂಸಿಕಲ್ಲಿ ಸರ್. ಆದರೂ ಅಷ್ಟೊಂದು ತಿನ್ಬಾರ್ದಲ್ಲ. ಅಲ್ಲ, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಪಡ್ತೀನಿ. ಮ್ಯೂಸಿಕಲಲ್ಲಿ ಯಾರು ಕಾಂಪ್ರಮೈಸ್ ಆಗಿಲ್ಲ ಸರ್. ಆಮೇಲೆ ಈಗ ನಂದು ಮ್ಯೂಸಿಕಲ್ ಟೀಮ್ ಎಲ್ಲ ಮ್ಯೂಸಿಷಿಯನ್ಸು, ಸಿಂಗರ್ಸ್ ಆಗ್ಬೋದು, ಸುಮಾರು ಜನ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ನೀವಂತೂ ತುಂಬ ವರ್ಷದಿಂದ ನೋಡ್ತಾ ಇದ್ದೀರ. ಸುಮಾರು ಮೂವಿ ಮಾಡಿದ್ದೀನಿ. ಇವರು ಹೆಂಗೆ ಸಾಹಿತ್ಯ ಸರ್, ಇವರು ಲಾಸ್ಟ್ ಟೈಮ್ ಒಂದು ಮೂವಿಯಲ್ಲಿ ಬರೆದಿದ್ದಾರೆ. ಅದು ನೆಕ್ಸ್ಟ್ ಮಂತ್ ಏನೋ ರಿಲೀಸ್ ಇದೆ. ಹಾಫ್ ಆನ್ ಅವರಲ್ಲೇ ಟೇಬಲ್ ಮೇಲೆ ಕೂತ್ಕೊಂಡು ಬರೆದ್ಬಿಟ್ರು. ಪ್ರಸಾದ್ ಸ್ಟುಡಿಯೋಲ್ಲಿ ಅಲ್ಲ, ಸ್ವಲ್ಪ ಹೈಡ್ ಮಾಡ್ತಾ ಇದ್ದೆ ನಾನು, ಇವರೇ ಹೇಳಿಬಿಟ್ರು. ಸೊ ತುಂಬ ಚೆನ್ನಾಗಿ ಬಂದಿದೆ ಸರ್ ಫಿಲಮ್. ರಿಲೀಸ್ ಇದೆ 19ಕ್ಕೆ. ನಿಮ್ಮ ಸಪೋರ್ಟ್ ಇರಲಿ, ನಾವು ಇನ್ನೂ ಬೆಳೆಯೋರು, ಕಷ್ಟಪಡ್ತಾ ಇದ್ದೀವಿ. ನಿಮ್ಗೆಲ್ಲರೂ ಸಪೋರ್ಟ್ ಇರಲಿ. ಆಮೇಲೆ ನಮ್ದು ಹೋಲ್ ಟೀಮಿಗೆ ಆಲ್ ದಿ ಬೆಸ್ಟ್. ನಿಮಗೆಲ್ಲ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ. ಎಲ್ರಿಗೂ ನಮಸ್ಕಾರ. ಈ ನಡುವೆ ಇತ್ತೀಚೆಗೆ ಅಂತಂದ್ರೆ ಒಂದು 15-20 ವರ್ಷದಿಂದ ಸಿನಿಮಾ ಮಾಡೋದು ತುಂಬ ಕಷ್ಟ. ಯಾಕೆ ಕಷ್ಟ ಅಂದರೆ ಎಲ್ಲ ಕಡೆಯಿಂದ ಸಮಸ್ಯೆಗಳಿದ್ದಾವೆ. ಯಾವುದೊಂದು ಪಕ್ಷಿ ಹಾರಿದ್ರು ಕೂಡ ಅಲ್ಲಿ ಅದು ಹೋಗಿ ಹರಿಯಾಣದಿಂದ ಪರ್ಮಿಷನ್ ತೊಗೊಂಡ್ಬರ್ಬೇಕು. ಅನಿಮಲ್ ಬರ್ಡ್ ಏನು ಗೊತ್ತಿಲ್ಲ. ಡೈಲಿ 1000 ಕುರಿ ಇದೆಲ್ಲ ಕಟ್ ಮಾಡೋದು, ಅದ್ರ ಬಗ್ಗೆ ಆ ಕುರಿ ಹಿಂದೆಗಡೆ ಹೋದ್ರೂ ಅದಕ್ಕೆ ಅದು ಏನು ಗೊತ್ತಿಲ್ಲ, ಯಾರು ಮಾಡಿದ್ರು ಅದು ರೂಲ್ಸ್. ತುಂಬ ಕಷ್ಟ ಇದೆ. ಆಮೇಲೆ ಅದು ಯಾವತ್ತು ಓಬೇರಾಯನ್ ಕಾಲದಲ್ಲಿ ಮಾಡಿರೋಂಥ ಸೆನ್ಸಾರ್ ಬೈಲನ್ನ ಇವಾಗಲೂ ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಇವಾಗ ಮೊಬೈಲಲ್ಲಿ ಏನೆಲ್ಲ ಸಿಗುತ್ತೆ, ನಾವು ಒಂದು ಲೋಫರ್ ಅಂತಂದ್ರೆ ಅದನ್ನು ಕಟ್ ಮಾಡ್ತಾರೆ. ಎಲ್ಲ ಕಡೆಯಿಂದ ಸಮಸ್ಯೆ ಇದೆ. ಅಂಥ ಸಮಸ್ಯೆ ಇರುವಂಥ ಸಮಯದಲ್ಲೂ ಕೂಡ 2 ಸಿನಿಮಾನ ಈಸಿಯಾಗಿ ಒಂದು ರಿಲೀಸ್ ಹಂತಕ್ಕೆ ತಂದಿದ್ದಾರೆ. ಅಂದರೆ ಒಂದು ರಿಲೀಸ್ ಮಾಡಿದ್ದಾರೆ. ಮೊದಲನೇದಾಗಿ ರಿಲೀಸ್ ಹಂತಕ್ಕೆ ಬಂದ್ರೇ ಅರ್ಧ ಗೆದ್ದಂಗೆ. ಇನ್ನೂ ಅರ್ಧ ಜನ ನೋಡಿ ಆಶೀರ್ವಾದ ಮಾಡಬೇಕು. ಈ ಸಿನಿಮಾಗೆ ಕಾಲಘಟ್ಟ ಅಂತ ಒಂದು ಸಿನಿಮಾಗೆ ಒಂದು ಹಾಡು ಬರೆದಿದ್ದೀನಿ. ಅದು ಸ್ಟೋರಿ ತುಂಬ ಚೆನ್ನಾಗಿದೆ. ಕಾಲಘಟ್ಟದ ಬಗ್ಗೆ ಬರೀಬೇಕು ಅಂತ ಹೇಳಿದ್ರು. ಒಂದು ಅದೇ ಸಮಯವು ನಿನ್ನ ಬದುಕಿನ ಮಾಲೀಕ, ಕಾಲಕ್ಕೆ ಗೌರವ ಕೊಡಬೇಕು ಜನಕ ಅಂತ. ಸಮಯ ತುಂಬ ಇಂಪಾರ್ಟೆಂಟು. ಒನ್ಸ್ ಟೈಮ್ ಲಾಸ್ಟ್ ಕ್ಯಾನ್ ನಾಟ್ ಬಿ ರೀಗೈನ್ಡ್ ಅಂತ. ಜೀವನದಲ್ಲಿ 1 ನಿಮಿಷ ಕಳ್ಕೊಂಡ್ಮೇಲೆ ಅದೆಷ್ಟು 1000 ಕೋಟಿ ಕೊಟ್ಟರು ಸಿಗಲ್ಲ. ಸಮಯ ತುಂಬ ಇಂಪಾರ್ಟೆಂಟ್ ಅನ್ನೋದು ಒಂದು ಸಂದೇಶ ಇರುವಂಥ ಒಂದು ಹಾಡು ಬರೆದಿದ್ದೀನಿ. ಆಮೇಲೆ ಪ್ರಕಾಶ್ ಅವರು ತುಂಬ ಪ್ರತಿಭಾವಂತ ನಿರ್ದೇಶಕರು. ಅವರು ತುಂಬ ಕಷ್ಟ. ನಾವು ಒಂದು ಸಿನಿಮಾ ಮಾಡಿ ಓದಾಡ್ತಾ ಇದ್ದೀವಿ ರಿಲೀಸ್ ಮಾಡೋದಕ್ಕೆ. ಅದು ತುಂಬ ಈಸಿಯಾಗಿ ಮಾಡಿದ್ದಾರೆ. ಅಂದರೆ ಅದೊಂದು ಎಕ್ಸಿಕ್ಯೂಷನ್ ಎಲ್ಲ ಚೆನ್ನಾಗಿದೆ. ನಿರ್ಮಾಪಕರು ಮತ್ತು ಒಳ್ಳೆ ನಿರ್ಮಾಪಕರು, ನಂತರ ಕಲಾವಿದರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾರು ಹೊಸಬರು ಅನ್ಸಲ್ಲ. ಕೆಲವರು ಹೊಸಬರು ಇದ್ದಾರೆ, ಪ್ಲಸ್ ನುರಿತ ಕಲಾವಿದರು ಕೂಡ ಇದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು. ಇವರು ತುಂಬಾ ಟ್ಯಾಲೆಂಟೆಡ್ ಮ್ಯೂಸಿಕ್ ಡೈರೆಕ್ಟ್ರು. ಅಂದರೆ ಕೆಲವು ಜನರು ಮಾತ್ರ ರಾಗ ಬೇಸ್ಡಲ್ಲಿ ಮಾಡ್ತಾರೆ. ರಾಗ ಅಂದರೆ ಯಾವುದೇ ಸಾಂಗ್ನ ಒಂದು ರಾಗದಲ್ಲಿ ಮಾಡಬೇಕಂದ್ರೆ ಅದಕ್ಕೊಂದು ರಾಗ ಇರುತ್ತೆ. ಆ ರಾಗ ಬೇಸ್ಡಲ್ಲಿ ಮಾಡ್ತಾರೆ. ಅದರಲ್ಲಿ ಇವರು ಒಬ್ಬರು. ಇವರು ವರ್ಕ್ ನಂಗೆ ತುಂಬ ಖುಷಿ ಆಯಿತು. ಎಲ್ಲ ನೋಡಿ 19ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮ ಆಶೀರ್ವಾದ ಎಲ್ಲ ನಮ್ಮ ಸಿನಿಮಾ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಗ್ರೂಪ್ ಫೋಟೋ ಹಾಗೆ ತಗೊಳ್ತಾರೆ. ಜೊತೆಗೆ ಮೊದಲ ಕೆಲಸ ಸ್ವಲ್ಪ ಸೋತ್ ಹೋಯ್ತು ಅಂತ ಹೇಳೋದಿಲ್ಲ. ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ನೋಡಿದ್ರೆ ಅವ್ರು ನಿರೀಕ್ಷೆ ಪಟ್ಟ ಹಾಗೆ ಖಾಲಿ ಡಬ್ಬ ಯಶಸ್ಸನ್ನ ಕಾಣದೆ ಹೋದ್ರು ಕೂಡ ಮತ್ತೆ ಇನ್ನೊಂದು ಸಿನಿಮಾವನ್ನೇ ಮಾಡ್ಬೇಕು ಅಂತ ನಿರ್ಧಾರ ಮಾಡೋದಿದೆಯಲ್ಲ, ಸುಲಭದ ಮಾತು. 2ನೇ ಸಿನಿಮಾಗೆ ಕಾಲಿಡ್ತಾರೆ ಅಂತಂದ್ರೆ ಬಹುಶಃ ನಮ್ಮಲ್ಲೊಂದು ಮಾತಿದೆ, ನೀವು ಬಹಳ ಆಸ್ಥೆಯಿಂದ ಅಂದ್ರೆ ಡೆಡಿಕೇಟೆಡ್ ಆಗಿ ಒಂದು ಕೆಲಸದ ಕಡೆ ಗಮನ ಇಟ್ರೆ ಯೂನಿವರ್ಸ್ ಹೇಗೋ ಒಂದು ಕಡೆ